Dear students, welcome back. In the last video, we had seen some applications of trigonometry based problems which are given in the model paper 1, 2, 3 and 4. ಆ ಕ್ವಶನ್ ಪೇಪರ್ಗಳಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರು ನೋಡಿಲ್ಲ ಅಂದ್ರೆ ಯು ಕ್ಯಾನ್ ಗೋ ವಾಚ್ ದೆಮ್. ನನ್ನ ಚಾನಲ್ ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಇನ್ ದಿಸ್ ವಿಡಿಯೋ ಪ್ರಾಬ್ಲಿ ನೀವೆಲ್ಲ ಕೂಡ ಗೆಸ್ ಮಾಡಿರ್ತೀರ ಆಲ್ರೆಡಿ. By looking at this itself, you would have guessed. Now we are going to solve the problems based on surface area and volumes. ಈ ಚಾಪ್ಟರ್ ಇಂದ ನಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಅದು 4 ಮಾರ್ಕ್ಸ್ ಆಗ್ಬೋದು ಅಥವಾ 5 ಮಾರ್ಕ್ಸ್ ಕೆಲವೊಂದು ಸರ್ತಿ ಕೇಳಬಹುದು. ಪ್ರಾಬ್ಲಿ ನಿಮ್ಮ ಮಾಡೆಲ್ ಪೇಪರ್ 2 ನಲ್ಲಿ ದೇ ಆಸ್ಕ್ಡ್ ಇಟ್ ಫಾರ್ 5 ಮಾರ್ಕ್ಸ್, 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನಾವು ಇದನ್ನ ಪಕ್ಕ ಎನ್ಶೂರ್ ಮಾಡ್ಬೇಕಾಗ್ಬಿಟ್ರೆ 4 ಮಾರ್ಕ್ಸ್ ವಿಲ್ ಬಿ ಇನ್ ಯುವರ್ ಪಾಕೆಟ್ಸ್. ಸೊ ಈ ಚಾಪ್ಟರ್ದು ಪ್ರಾಬ್ಲಮ್ಸ್ ನ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ಬಿಫೋರ್ ಗೋಯಿಂಗ್ ಆನ್ ಟು ದ ಪ್ರಾಬ್ಲಮ್ಸ್, ಲೆಟ್ ಅಸ್ ಸಿ ಸಮ್ ಬೇಸಿಕ್ಸ್. ನಿಮ್ಗೆಲ್ಲರೂ ಕೂಡ ಆಲ್ರೆಡಿ ನಿಮ್ಮ ಟೀಚರ್ಸ್ ಗಳು ಹೇಳ್ಕೊಟ್ಟಿರ್ತಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ಡೀಟೇಲ್. ವಿ ಶುಡ್ ನೋ ದಿ ವ್ಯಾಲ್ಯೂಸ್ ಆಫ್ LSA or CSA, that is lateral surface area or curved surface area. ಜೊತೆಗೆ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿರಬೇಕು, ವಾಲ್ಯೂಮ್ ಫಾರ್ಮುಲಾ ಗೊತ್ತಿರಬೇಕು. ಯಾವುದಕ್ಕೆ? ಫಾರ್ ಆಲ್ ದ 6 ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್. ಆಲ್ ದೀಸ್ 6 ಸಾಲಿಡ್ ಫಿಗರ್ಸ್, ದಟ್ ಇಸ್ ಸಾಲಿಡ್ ಶೇಪ್ಸ್, ಯು ಶುಡ್ ನೋ ದೀಸ್ ಫಾರ್ಮುಲಾಸ್. ಹಂಗಂದ್ರೆ ಅರ್ಥ, ಈ ಟೇಬಲ್ ಇದೆಯಲ್ಲ ನಮಗೆ, ಇದು ಪಕ್ಕ ತಲೆ ಇದ್ಬಿಡ್ಬೇಕು. ನೋಡಿದ ತಕ್ಷಣ ವಿ ಶುಡ್ ಬಿ ಏಬಲ್ ಟು ರೆಕಗ್ನೈಸ್. ಸೊ ನಮಗೆ ಈ ಫಾರ್ಮುಲಾಸ್ಗಳನ್ನ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಆಸ್ ಐ ಟೋಲ್ಡ್ ಅರ್ಲಿಯರ್. ನಿಮಗೆ ಜಸ್ಟ್ ಟೆಲ್ ದೆಮ್. ಕ್ಯೂಬ್ಗೆ LSA ಅಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಅಲ್ಲಿ ಕರ್ವ್ ಇರಲ್ಲ, ಅದನ್ನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತೀವಿ. ಕ್ಯೂಬ್ಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಬಂದು 4a², ಟೋಟಲ್ ಸರ್ಫೇಸ್ ಏರಿಯಾ ಬಂದು 6a². ಇದು ಯಾಕೆ ಅಂತ ನಿಮ್ ಟೀಚರ್ಸ್ ಆಲ್ರೆಡಿ ಹೇಳಿರ್ತಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ಇಟ್. So volume of cube is a cube, where a is side of the cube. One side length ಬಂದ್ಬಿಟ್ಟು a ಅಂತ ತಗೊಂಡ್ರೆ ನಾವು a cube is the volume of cube. ಅದೇ ರೀತಿ ಕ್ಯೂಬಾಯ್ಡ್ ಅಂದ್ರೆ ರೆಕ್ಟಾಂಗಲ್ ತರ ಇರುತ್ತೆ, ಆದ್ರೆ 3D ಶೇಪ್. ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಅದರಲ್ಲಿ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಇರುತ್ತೆ. ಕ್ಯೂಬಾಯ್ಡ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಬಂದು 2h into l plus b. ಟೋಟಲ್ ಸರ್ಫೇಸ್ ಏರಿಯಾ ಬಂದು 2 into LB plus BH plus LH. And the volume of cuboid ಬಂದು length into breadth into height. So this is the formula to find out the volume of cuboid. ಈ ಫಾರ್ಮುಲಾಗಳು ನಮ್ಗೆ ಇರಬೇಕು. Then comes cylinder. These 4 are very much important. ಇವು ಇಂಪಾರ್ಟೆಂಟ್, ಬಟ್ ಆದ್ರೆ ಇದು 4 ಮೇಲೆ ಜಾಸ್ತಿ ಕೇಳೋ ಚಾನ್ಸಸ್ ಜಾಸ್ತಿ ಕ್ವಶನ್ಸ್ ನ. ಸೊ ವಿ ಶುಡ್ ಅಟ್ ಎನಿ ಕಾಸ್ಟ್ by heart these problems, I mean formulas. So ಯಾವ್ದು? ಸಿಲಿಂಡರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಸಿಲಿಂಡರ್ ಸುತ್ತ ಇರುತ್ತಲ್ಲ, ಅದನ್ನು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಅದರ ಫಾರ್ಮುಲಾ 2πrh. ಗೊತ್ತಾಗ್ತಿದ್ಯಾ? 2πrh ಅದು ಹೆಂಗ್ ಬಂತು? ಹಾಗೆ ನಿಮ್ ಟೀಚರ್ಸ್ ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ. ಸಿಲಿಂಡರ್ದು ಟೋಟಲ್ ಸರ್ಫೇಸ್ ಏರಿಯಾ ಬಂದು 2πr into r plus h. ಸಿಲಿಂಡರ್ದು ವಾಲ್ಯೂಮ್ ಬಂದ್ಬಿಟ್ಟು πr² into h. ಈ ಫಾರ್ಮುಲಾ ಯು ಶುಡ್ ರಿಮೆಂಬರ್. ಕೋನ್ದು πrl, ವೇರ್ l is ಸ್ಲ್ಯಾಂಟ್ ಹೈಟ್. ನೀವು ಅದನ್ನ ಕನ್ಫ್ಯೂಸ್ ಆಗ್ಲೇಬಾರ್ದು, ಅದು ಕಾಮನ್ ಮಿಸ್ಟೇಕ್ ಮಾಡೋದು. ಸುಮಾರು ಸರ್ತಿ h ಕೊಟ್ಬಿಟ್ಟಿರ್ತಾರೆ ನಮ್ಗೆ, ನಾವು ಎಲ್ ಕಂಡುಹಿಡ್ಕೋಬೇಕಾಗುತ್ತೆ, ಮಾಡಿರಲ್ಲ. ಎಲ್ ಬಂದು h ಹಾಕೊಂಡು ಹೋಗ್ತಾ ಇರ್ತೀವಿ ಫಾರ್ಮುಲಾದಲ್ಲಿ, ಮಿಸ್ಟೇಕ್ ಆಗಿ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ಕೋನ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಬಂದು πrl. ಟೋಟಲ್ ಸರ್ಫೇಸ್ ಏರಿಯಾ ಬಂದು πr into r plus l ಅಥವಾ l plus r, ಎನಿಥಿಂಗ್ ಇಸ್ ಫೈನ್. ಇದು ವಾಲ್ಯೂಮ್ ಬಂದು ಸಿಲಿಂಡರ್ಗೆ ಎಷ್ಟಿರುತ್ತೋ ಅದರಲ್ಲಿ 1/3, ದಟ್ ಈಸ್ 1/3 ಪಾರ್ಟ್ ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ವಾಲ್ಯೂಮ್ ಆಫ್ ಕೋನ್. ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಇದಕ್ಕೇನು ವಾಲ್ಯೂಮ್ ಬರೀತೀವೋ ಅದಕ್ಕೆ 1/3 ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ವಾಲ್ಯೂಮ್ ಆಫ್ ಕೋನ್. ನೆಕ್ಸ್ಟ್ ಸ್ಪಿಯರ್ ಅಂದ್ರೆ ಗುಂಡು.
ಶಾರ್ಟ್ ಪುಟ್ ಅಲ್ಲಿ ಎಸ್ತಿರ್ತೀರಲ್ಲ ಆ ಗುಂಡು, ಅದರದ್ದು ಕರ್ಡ್ ಸರ್ಫೇಸ್ ಏರಿಯಾ ಬಂದು 4πr². ಅದರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಬಂದು ಅಗೇನ್ 4πr². ಎರಡಕ್ಕೂ ಸೇಮ್ ಇದೆ. ವಾಲ್ಯೂಮ್ ಬಂದು 4/3πr³. ಸುಮಾರು ಜನ ಮಿಸ್ಟೇಕ್ ಮಾಡೋದು, ಇಲ್ಲಿ ಸ್ಕ್ವೇರ್ ಹಾಕ್ಬಿಡ್ತಾರೆ, 4/3πr² ಅಂತ ಬರೀತಾರೆ. ದಿಸ್ ಇಸ್ 4/3πr³. ಅಗೇನ್ ಹೆಮಿಸ್ಪಿಯರ್ ಅಂದ್ರೆ ಆ ಗುಂಡಲ್ಲಿ ಅರ್ಧ ಕಟ್ ಮಾಡಿದ್ರೆ, ಎಕ್ಸಾಕ್ಟ್ಲಿ ಅರ್ಧ ಕಟ್ ಮಾಡಿದ್ರೆ ಬರುತ್ತಲ್ಲ ಅದೇ ಹೆಮಿಸ್ಪಿಯರ್. ಸೊ ಅದರದ್ದು ಕರ್ಡ್ ಸರ್ಫೇಸ್ ಏರಿಯಾ ಬಂದು 2πr². ಟೋಟಲ್ ಸರ್ಫೇಸ್ ಏರಿಯಾ ಬಂದು 3πr². ಇಲ್ಲಿ 2, ಇಲ್ಲಿ 3. ನೆಕ್ಸ್ಟ್ ವಾಲ್ಯೂಮ್ ಬಂದು ಇದರಲ್ಲಿ ಅರ್ಧ ಅಂದ್ರೆ 2/3πr³. ಇಲ್ಲಿ 4/3, ಇಲ್ಲಿ 2/3πr³. ದೀಸ್ ಫಾರ್ಮುಲಾಸ್ ವಿ ಶುಡ್ ಹ್ಯಾವ್ ಬೈ ಹಾರ್ಟೆಡ್. ಇಲ್ಲಿವರೆಗೂ ನಮಗೆ ಈ ಫಾರ್ಮುಲಾಸ್ ಬೈ ಹಾರ್ಟ್ ಆಗಿರ್ಬೇಕು. ಸೊ ಐ ಜಸ್ಟ್ place this picture at the end of the video. You can take screenshot, you can by heart this. Okay, now let us go on to solving the problems. ಸ್ವಲ್ಪ ಟ್ರಿಕ್ಕಿ ಕೊಡ್ತಾರೆ. ಟ್ರಿಕ್ಕಿ ಇನ್ ದ ಸೆನ್ಸ್ ಯು ಶುಡ್ ಬಿ ಏಬಲ್ ಟು ವಿಜುವಲೈಸ್. ಅವ್ರೇನ್ ಕ್ವಶನ್ ಕೇಳ್ತಿದ್ದಾರೆ ಅದನ್ನ ನೀವು ವಿಜುವಲೈಸ್ ಮಾಡಕ್ಕೆ ನಿಮಗೆ ಗೊತ್ತಿರಬೇಕು. ಆ ವಿಜುವಲೈಸ್ ಮಾಡಕ್ ಆಗ್ಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವಿಂಗು ಅಲ್ಲಿ ಮುಗೀತು. ಇನ್ನು ಅರ್ಧ ಪ್ರಾಬ್ಲಮ್ಮು ನೀವು ಫಾರ್ಮುಲಾಗ ಅಪ್ಲೈ ಮಾಡ್ತೀರಾ, ವ್ಯಾಲ್ಯೂಸ್ ಎಲ್ಲ ಸೊಲ್ಯೂಷನ್ ಬರುತ್ತೆ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಯು ಶುಡ್ ಬಿ ಏಬಲ್ ಟು ವಿಜುವಲೈಸ್, ದಟ್ ಈಸ್ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಗೊತ್ತಿರಬೇಕು ನಿಮಗೆ ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂತ. ಓಕೆ, ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್, ದಟ್ ಈಸ್ ಮಾಡಲ್ ಪೇಪರ್ 1 ಅಲ್ಲಿ ಕೊಟ್ಟಿರೋದು. ಮಾಡಲ್ ಪೇಪರ್ 1 37th ಕ್ವಶನ್. ಇಲ್ಲಿ ಆಪ್ಷನ್ಸ್ ಕೊಡಬಹುದು, ಕೊಡದೇನೂ ಇರಬಹುದು. 35th ಕ್ವಶನ್ ಕೊಟ್ಬಿಟ್ರೆ ಆಪ್ಷನ್ ಕೊಡಲ್ಲ. ಸೊ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಇಟ್ at any cost. ಕೊಟ್ಟರು ಕೊಟ್ಟಿಲ್ಲ ಅಂದ್ರು ಆಪ್ಷನ್ಸ್, ಯು ಶುಡ್ ಬಿ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್. ನಿಮ್ಗೆಲ್ಲ ಮಾಡಲ್ ಪೇಪರ್ ಇಟ್ಕೊಂಡಿರ್ತಾ ಅನ್ಕೋತೀನಿ. ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಿಂಟ್ ಔಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಅದನ್ನ. ಲೆಟ್ ಅಸ್ ಸಿ ದಿಸ್ ಕ್ವಶನ್ ಫಸ್ಟ್. ಎ ವುಡನ್ ಆರ್ಟಿಕಲ್ ವಾಸ್ ಮೇಡ್ ಬೈ ಸ್ಕೂಪಿಂಗ್ ಔಟ್ ಅ ಹೆಮಿಸ್ಪಿಯರ್ ಫ್ರಮ್ ಈಚ್ ಎಂಡ್ ಆಫ್ ಅ ಸಾಲಿಡ್ ಸಿಲಿಂಡರ್ ಆಸ್ ಶೋನ್ ಇನ್ ದ ಫಿಗರ್. ಇದು ಏನ್ ಮಾಡಿದ್ದಾರೆ, ಒಂದು ಸಿಲಿಂಡರ್ ತಗೊಂಡಿದ್ದಾರೆ, ಸಾಲಿಡ್ ಸಿಲಿಂಡರ್. ಹಿಂಗಿರುತ್ತ ಸಿಲಿಂಡರ್, ಲುಕ್ ಸಮಥಿಂಗ್ ಲೈಕ್ ದಿಸ್. ಕರೆಕ್ಟಾ? ಇವಾಗ ಈ ಸಿಲಿಂಡರ್ದು 2 ಎಂಡ್ ಇರುತ್ತೆ. ಆ 2 ಎಂಡಲ್ಲಿ ಸ್ಕೂಪ್ ಅಂದ್ರೆ ಈ ಐಸ್ ಕ್ರೀಮ್ ಸ್ಕೂಪ್ ಅಂತ ಕೇಳಿದ್ರಲ್ವಾ ಅಂಗಡಿಗಳಲ್ಲಿ, ಐಸ್ ಕ್ರೀಮ್ ಅಂಗಡಿಗಳಲ್ಲಿ ದೇ ಹ್ಯಾವ್ ಸಮ್ ಇನ್ಸ್ಟ್ರೂಮೆಂಟ್ ಟು ಟೇಕ್ ಅ ಸ್ಕೂಪ್ ಆಫ್ ಐಸ್ ಕ್ರೀಮ್ ಅಂಡ್ ಪುಟ್ ಇಟ್ ಆನ್ ದ ಕೋನ್. ನೀವು ನೋಡಿರ್ತೀರಾ, ಅದನ್ನ ಸ್ಕೂಪ್ ಅಂತಾರೆ. ಅವ್ರು ಏನ್ ಮಾಡ್ತಾರೆ, ಹಿಂಗ ಹಾಕಿ ಹಿಂಗ್ ಎತ್ತುತ್ತಾರೆ, ಬಗಿತಾರೆ. ಕನ್ನಡದಲ್ಲಿ ಹೇಳೋದ್ರೆ ಜಸ್ಟ್ ಇದು ಬಗಿಯೋದು ಅಂತ ಕರೀತಾರೆ. ಬಗದ್ಬಿಟ್ಟು ಐಸ್ ಕ್ರೀಮ್ ಒಳಗೆ ಹಾಕ್ತಾರೆ. ಅದನ್ನ ನಾವು ಸ್ಕೂಪ್ ಅಂತ ಕರಿತೀವಿ. ಒನ್ ಸ್ಕೂಪ್ ಆಫ್ ಐಸ್, 2 ಸ್ಕೂಪ್ಸ್ ಆಫ್ ಐಸ್, ಇದೆಲ್ಲ ಕೇಳಿರ್ತೀರಿ ನೀವು. ಸೊ ಆತರ ಇಲ್ಲಿ ಏನ್ ಮಾಡ್ತಿದ್ದಾರೆ, ಈ ವುಡ್ನ ಸ್ಕೂಪ್ ಮಾಡ್ತಿದ್ದಾರೆ. ಈ ವುಡನ್ ಸಿಲಿಂಡರ್ ಅಲ್ಲಿ ಈ ಕಡೆಯಿಂದ ಕೆಳಗಡೆಯಿಂದ 2 ಕಡೆಯಿಂದ ದೇ ಆರ್ ಟೇಕಿಂಗ್ ಔಟ್ ವುಡ್. ಯಾವ ತರ ಸ್ಕೂಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಲ್ಲಿ, ಈ ತರ ನೋಡಿ. ಇಲ್ಲೊಂದು ಸ್ಕೂಪ್, ಇಲ್ಲೊಂದು ಸ್ಕೂಪ್, ಮೇಲೆ ಒಂದು ಸ್ಕೂಪ್, ಕೆಳಗೊಂದು ಸ್ಕೂಪ್. ಅದನ್ನ ದೇ ಆರ್ ಟೇಕಿಂಗ್ ಇಟ್ ಔಟ್. ಹೊರಗಡೆ ವುಡ್ನ ತೆಗೆದಾಕ್ಬಿಡ್ತಾ ಇದ್ದಾರೆ. ತೆಗೆದಾಕೋದು ಅಂದ್ರೇನು ನಿಮ್ಗೆ ಲಾಜಿಕಲಿ ಗೊತ್ತಿರಬೇಕು. ದೇ ಆರ್ ಸಬ್ಟ್ರಾಕ್ಟಿಂಗ್ ಇಟ್. ಇಷ್ಟು ಗೊತ್ತಿಗ್ಬಿಟ್ರೆ ನಿಮ್ಗೆ ಇನ್ ಮಿಕ್ಕಿದೆಲ್ಲ ಸಾಲ್ವಿಂಗ್ ಎಲ್ಲ ವೆರಿ ಈಸಿ. ಹಿಂಗೆ ಲೆಟ್ ಅಸ್ ಸಿ. ಇವಾಗ ಇಫ್ ದ ಹೈಟ್ ಆಫ್ ದ ಸಿಲಿಂಡರ್ ಈಸ್ 10 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಈ ಸಿಲಿಂಡರ್ದು ಹೈಟ್ ಬಂದು ಈಸ್ 10 ಸೆಂಟಿಮೀಟರ್ ಅಂಡ್ ದ ರೇಡಿಯಸ್ ಆಫ್ ಇಟ್ಸ್ ಬೇಸ್, ಅಂದ್ರೆ ಈ ಬೇಸ್ ಇದೆಯಲ್ಲ, ಇದ್ರ ಸಿಲಿಂಡರ್ ಬೇಸ್ ತಳ, ಆ ತಳದ್ದು ರೇಡಿಯಸ್, ಡಯಾಮೀಟರ್ ಅಲ್ಲ ರೇಡಿಯಸ್. ವಿ ಶುಡ್ ಬಿ ವೆರಿ ಕೇರ್ಫುಲ್. ಡಯಾಮೀಟರ್ ಕೊಟ್ಟಿಯಾರ, ರೇಡಿಯಸ್ ಕೊಟ್ಟಿರ ಅಂದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಕೊಟ್ಟಿರೋದು ರೇಡಿಯಸ್ ಇಟ್ ಸೆಲ್ಫ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಈಸ್ 3.5
centimeter. Find the, ಅವ್ರು ಏನು ಕೇಳ್ತೀರ ಕೇಳಿಸ್ಕೊಳ್ಳಿ, find the surface area, ವಾಲ್ಯೂಮ್ ಅಲ್ಲ. ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಅವ್ರು ಏನು ಕೇಳ್ತಿದ್ದಾರೆ ಅದನ್ನ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಡ್ಬೇಕು. ಸರ್ಫೇಸ್ ಏರಿಯಾ ಕೇಳ್ತೀರಾ, ವಾಲ್ಯೂಮ್ ಕೇಳ್ತೀರಾ. ಇಫ್ ಎಟ್ ಆಲ್ ದೇ ಆರ್ ಆಸ್ಕಿಂಗ್ ವಾಲ್ಯೂಮ್, ವಾಲ್ಯೂಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸರ್ಫೇಸ್ ಏರಿಯಾ ಕೇಳ್ತಿದ್ರೆ CSLS ಅಥವಾ TS ಕಂಡಿಡಿಯ ಕೇಳ್ತೀರಾ, ಅದನ್ನ ಕನ್ಫರ್ಮ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, let us write the given data first. It is given R is equal to, ನೋಡಿ R ಬರೀ ಸಿಲಿಂಡರ್ಗಷ್ಟೇ R ಅಲ್ಲ, ಈ ಹೆಮಿಸ್ಫಿಯರ್ಗೂ R ಅದು. ಯಾಕೆ? ಎಡ್ಜಿಂದ ಸ್ಕೂಪ್ ತೆಗಿತಾ ಇದ್ದಾರೆ. ಸೊ this becomes the radius for both the cylinder as well as this hemisphere. R is equal to 3.5 centimeter. Sorry. Next, they've given height of the cylinder. H is equal to 10 centimeter. ಸರಿನಾ? ಇವಾಗ ನಮಗೆ ಕಂಡುಹಿಡಿಯ ಕೇಳಿರೋದೇನು? ಸರ್ಫೇಸ್ ಏರಿಯಾ ಆಫ್ ದಿಸ್ ಆರ್ಟಿಕಲ್. ಆರ್ಟಿಕಲ್ ಅಂದ್ರೆ ಈ ವಸ್ತುವಿನ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕೇಳ್ತೀರ ಕ್ವಶನ್. ಹೆಂಗ್ ಸಾಲ್ವ್ ಮಾಡೋದು? ಲೆಟ್ ಅಸ್ ಸಿ. ಸರ್ಫೇಸ್ ಏರಿಯಾ ಆಫ್ ಆರ್ಟಿಕಲ್ ಇಸ್ ಈಕ್ವಲ್ ಟು, ನಿಮ್ಗೆ ನೋಡಿದ್ರೇನೆ ಅಂದಾಜಾಗ್ಬಿಡುತ್ತೆ. ನೋಡಿ, ಈ ಸಿಲಿಂಡರ್ದು ಫುಲ್ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ, ಮತ್ತೆ ಆ ಕಡೆ ಈ ಕಡೆ ಎರಡು ಏರಿಯಾಗಳಿದೆಯಲ್ಲ ಅದೆರಡು ಸೇರಿ ಏನಾಗುತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತಾ? ನಾನೇನ್ ಮಾಡ್ತೀನಿ, ಬರೀ ಈ ಸರ್ಫೇಸ್ ಏರಿಯಾ ಕಂಡುಹಿಡಿತೀನಿ. ಅಂದ್ರೆ ಇದೇ ಸಿಲಿಂಡರ್ ಅಂತ ಇಟ್ಕೊಂಡ್ರೆ ಈ ಸುತ್ತ ಇರೋ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿತೀನಿ ನಾನು. ಜೊತೆಗೆ ಇಲ್ಲಿ ಗುಂಡಿ ತೆಗೆದುಬಿಟ್ಟಿದಾರಲ್ಲ, ಈ ಗುಂಡಿದು ಸರ್ಫೇಸ್ ಏರಿಯಾ ಕಂಡುಹಿಡಿತೀನಿ. ಅದಕ್ಕೂ ಫಾರ್ಮುಲಾ ಇದೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್. ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಂಗೆ ಐ ಆಮ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ಈ ಸುತ್ತ ಇರೋ ಒಂದು ಕರ್ವ್ಡ್ ಸರ್ಫೇಸ್ ಆಫ್ ಸಿಲಿಂಡರ್ ಪ್ಲಸ್ ಹೆಮಿಸ್ಫಿಯರ್. ಒಂದೇ ಒಂದಿದೆಯಾ ಹೆಮಿಸ್ಫಿಯರ್? ನೋ, ವಿ ಹ್ಯಾವ್ 2 ಹೆಮಿಸ್ಫಿಯರ್ಸ್. ಇಲ್ಲೊಂದು ಇಲ್ಲೊಂದು, ಎರಡು ಸೇಮೇ ಇದೆ. ಎಲ್ಲ ಮೆಜರ್ಮೆಂಟ್ಸ್ ಕೂಡ ಸೇಮೇ. ಹಂಗಂದ್ರೆ ಈ ಗುಂಡಿ ಎರಡು ಕೂಡ ಸೇಮೇ ಇರುತ್ತೆ. ಸೊ 2 times ಆಫ್ ದಿಸ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಹೆಮಿಸ್ಫಿಯರ್ ಪ್ಲಸ್ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ವಾಟ್? ಸಿಲಿಂಡರ್. ಅದು ನನಗೆ ಮಾಡಿದ್ರೆ ಐ ವಿಲ್ ಗೆಟ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಆರ್ಟಿಕಲ್. ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ CSA ಆಫ್ ಸಿಲಿಂಡರ್ ಪ್ಲಸ್ 2 times ಯಾಕೆ? ಇಲ್ಲೊಂದು ಹೆಮಿಸ್ಫಿಯರ್, ಇಲ್ಲೊಂದು ಹೆಮಿಸ್ಫಿಯರ್. CSA ಆಫ್ ಹೆಮಿಸ್ಫಿಯರ್. ಕರೆಕ್ಟಾ? ಓಕೆ, ಲೆಟ್ ಅಸ್ ರೈಟ್ ದ ಫಾರ್ಮುಲಾಸ್ ಹಿಯರ್. ಇದನ್ನ ನಾವು CSA ಸೆಪರೇಟ್ ಕಂಡುಹಿಡಿದು, ಹೆಮಿಸ್ಫಿಯರ್ದು CSA ಸೆಪರೇಟ್ ಕಂಡುಹಿಡಿದು ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಮಾಡಬಹುದು. ನೀವು ಇಲ್ಲಿ ಫಾರ್ಮುಲಾ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲೇ ಸಾಲ್ವ್ ಮಾಡ್ಕೊಂಡ್ರು ಕೂಡ ದೇರ್ ಇಸ್ ನೋ ಪ್ರಾಬ್ಲಮ್. ಐ ಪ್ರಿಫರ್ ದಿಸ್ ಮೆಥಡ್. ಸೊ ಲೆಟ್ ಅಸ್ ರೈಟ್ ವಾಟ್ ಈಸ್ CSA ಆಫ್ cylinder. What is CSA of cylinder? 2πRh. Correct? Plus 2 times. What is the CSA of what is this? Hemisphere? 2πr square. Correct? So ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಾವು ಸುಮ್ಮನೆ ಹಿಂಗೆ ಫಾರ್ಮುಲಾನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀನಿ ನಾನು. 2πRh plus 2 into 2 4πr square. Correcta? I can see that 4 ನ 2 into 2 ಅಂತ ಬರೀಬಹುದು. 2 ಕಾಮನ್ ಇದೆ, ಪೈ ಕಾಮನ್ ಇದೆ, 6 ಕಾಮನ್ ಇದೆ. ಯಾವಾಗ ಎರಡರದ್ದು ರೇಡಿಯಸ್ ಸೇಮೇ ಇದೆ ಅದಕ್ಕೆ ನಾನು ತೆಗಿತಾ ಇದ್ದೀನಿ. I'll take ಕಾಮನ್. ಯಾವುದು? 2πr. ಇದರಲ್ಲಿ 2πr, ಇದರಲ್ಲಿ 2πr ಕಾಮನ್ ತೆಗೆದೆ. ಉಳಿದಿದ್ದು h, ಇದರಲ್ಲಿ h ಉಳಿತು, ಪ್ಲಸ್ ಇದರಲ್ಲಿ ಒಂದು r ಉಳಿತು. ಸೊ ದೀಸ್ ಆರ್ ದ ಫಾರ್ಮುಲಾಸ್. ಯಾವ್ದು? 2πRh, which is curved surface area of cylinder, plus
4 pi r square. ನಾನು ಇದನ್ನ 2 ನ ಮಲ್ಟಿಪ್ಲೈ ಮಾಡಿ 2 2s are 4 pi r square. ಸರಿನಾ? ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವು ಈ ಎರಡು ಟರ್ಮ್ಗಳನ್ನ ನೋಡ್ತೀನಿ. ಐ ಹ್ಯಾವ್ 2 2 2s are 4 ಅಂದ್ರೆ 2 ಇಲ್ಲೂ ಇದೆ, 2 ಎರಡರಲ್ಲೂ ಇದೆ, 2 ಕಾಮನ್ ತೆಗಿಬಹುದು. ಪೈ 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 ಕಾಮನ್ ತೆಗಿಬಹುದು. ಆರ್ 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 ಇಂಟು ಆರ್, ಒಂದು ಆರ್ ಕಾಮನ್ ತೆಗಿಬಹುದು. ಇಲ್ಲಿ ಹೆಚ್ಚಿದೆ, ಇಲ್ಲಿ ಆರು ಉಳ್ಕೊಳ್ಳುತ್ತೆ. ಸೊ ಅದನ್ನ ಬರೆಯೋಣ. 2 pi r ಇಂಟು ಇಲ್ಲಿ ಉಳಿದಿದ್ದು h ಪ್ಲಸ್ ಇಲ್ಲಿ ಒಂದು 2 2 2s are 4 ಅಲ್ವಾ, 1 2 ಹೊರಗಡೆ ಹೋಗಿದೆ, 2 ಇಂಟು ಪೈ ಹೊರಗಡೆ ಹೋಗಿದೆ, ಒಂದು ಆರ್ ಹೊರಗಡೆ ಹೋಗಿದೆ, ಆರ್. ಸೊ ಇಷ್ಟು ನನಗೆ ನಾನೇನು ಮಾಡಿದೆ, ಯು ಕ್ಯಾನ್ ಸೆಪರೇಟ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಸಿಲಿಂಡರ್ ಮತ್ತೆ ಹೆಮಿಸ್ಪಿಯರ್ ಎರಡದು ಸರ್ಫೇಸ್ ಏರಿಯಾನ ಕಂಡುಹಿಡಿದ್ಬಿಟ್ಟು ಕರ್ಡ್ ಸರ್ಫೇಸ್ ಏರಿಯಾನ ಲೇಟರ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಟು ಫೈಂಡ್ ದ ವ್ಯಾಲ್ಯೂ. ಅಥವಾ ನಾನೇನ್ ಮಾಡ್ತಾ ಇದ್ದೀನಿ, ನಾನೇನ್ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಡೈರೆಕ್ಟ್ಲಿ ಪುಟ್ ದ ಫಾರ್ಮುಲಾಸ್ನೇ ಸಿಂಪ್ಲಿಫೈ ಮಾಡಿದ್ದೀನಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಪುಟ್ ದ ವ್ಯಾಲ್ಯೂಸ್. ನೋಡೋಣ ಏನಾಗುತ್ತೆ. 2 ಇಂಟು 22/7 ಇಂಟು ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 3.5 ಬ್ರಾಕೆಟ್ ಒಳಗೆ 10 ಪ್ಲಸ್ 2 ಇಂಟು ಇದನ್ನ ಮತ್ತೆ ಇನ್ನೊಂದು ಬ್ರಾಕೆಟ್ ಅಲ್ಲಿ ಬರ್ಕೋತೀನಿ, ಇದನ್ನ ಬ್ರಾಕೆಟ್ ದೊಡ್ಡದು ಮಾಡ್ಕೋತೀನಿ. 2 ಇಂಟು ಆರ್ ಅಂದ್ರೆ ಆರ್ ಈಸ್ 3.5. ಕರೆಕ್ಟಾ? 2 ಆರ್ ಹೆಚ್ ಇಲ್ಲಿ ಒಂದು 6, ಪೈ ವ್ಯಾಲ್ಯೂ 22/7, 2 ವ್ಯಾಲ್ಯೂ 2 ಹಿಂಗೆ ಬರ್ತೀನಿ. ಸೊ ಟು ಸಿಂಪ್ಲಿಫೈ ದಿಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಈ ಚಾಣಾಕ್ಷತನ ನಮಗೆ ಗೊತ್ತಿರಬೇಕು. ಏನು, whenever possible, whenever it is necessary, such values if we can turn them into fractions. ಯಾಕೆ ಮಾಡಬೇಕು? only to ease the process of simplification. ನಾವು ಈ 3.5 ನಾನು ಏನು ಮಾಡ್ತೀನಿ, 3.5 can be written as 7/2. ಹೌದಾ? 7/2 ಅಂದ್ರೆ 3.5 ಬರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ದಿಸ್ ಬೈ 7/2. ಯಾಕೆ? ಡಿನಾಮಿನೇಟರ್ 7 ಇದೆ, 7 7 ಕ್ಯಾನ್ಸಲ್ ಮಾಡ್ಕೊಬೋದು. ಕರೆಕ್ಟಾ? ಓಕೆ, ಲೆಟ್ ಅಸ್ ಪ್ರೊಸೀಡ್. 2 ಇಂಟು 22/7 ಇಂಟು ರಿಪ್ಲೇಸ್ ದಿಸ್ ಬೈ 7 ಬೈ ಎಷ್ಟು 2, ದ ಬ್ರಾಕೆಟ್ ಓಪನ್, 10 ಪ್ಲಸ್ 2 ಇಂಟು 3.5 ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ 7 ಬರುತ್ತೆ. ಸೊ 7. ಕರೆಕ್ಟಾ? ಇಲ್ಲಿ 7 ಗೆಟ್ಸ್ ಕ್ಯಾನ್ಸಲ್ಡ್, ಮತ್ತೆ 2 ಗೆಟ್ಸ್ ಕ್ಯಾನ್ಸಲ್. ಉಳಿದಿದ್ದೇನೋ 22 ಇಂಟು 10 ಪ್ಲಸ್ 7 ಅಂದರೆ 17. 22 ಇಂಟು 17 ಮಾಡಿದ್ರೆ ವಿಲ್ ಗೆಟ್ ದ ಫೈನಲ್ ಆನ್ಸರ್. ನಾವು ಇದನ್ನ ಸಪರೇಟ್ ಆಗಿ ಮಾಡಿದ್ರೆ ದೊಡ್ಡ ಸ್ಟೆಪ್ ಆಗ್ತಾ ಇತ್ತು, ಬಟ್ ಆದರೆ ಹಿಯರ್ ಇಟ್ ಈಸ್ ವೆರಿ ಸ್ಮಾಲ್ ಅಂಡ್ ಸಿಂಪಲ್. ಇಫ್ ಯು ಕ್ಯಾನ್ ಬಿ ವೆರಿ ಕೇರ್ಫುಲ್, ಪಕ್ಕಾ ಆನ್ಸರ್ ಸಿಗುತ್ತೆ ನಿಮಗೆ. ಓಕೆ, ಲೆಟ್ ಅಸ್ ಸಿ. 22 ಇಂಟು 17, 7 2s are 14, 1 ಕ್ಯಾರಿ, 7 2s are 14 ಪ್ಲಸ್ 1 15. ಇಲ್ಲಿ 1 ಇಂಟು 2 ಅಂದರೆ 2, 1 ಇಂಟು 2 ಅಂದರೆ 2, 4 ಕೆಳಗೆ ಬರುತ್ತೆ. 5 ಪ್ಲಸ್ 2 ಈಸ್ 7, 1 ಪ್ಲಸ್ 2 ಈಸ್ 3. ವಿ ಗಾಟ್ 374. 374 ಏನಿದು? ಇದು ಏರಿಯಾ. ಕರೆಕ್ಟಾ? ಏರಿಯಾಗೆ ಯೂನಿಟ್ ಏನು? ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಸ್ಕ್ವೇರಾ ಕ್ಯೂಬಾ? ಏರಿಯಾಗೆ ಯಾವಾಗಲೂ ಸ್ಕ್ವಯರೇ ಬರೋದು, ವಾಲ್ಯೂಮ್ಗೆ ಕ್ಯೂಬ್ ಆಗುತ್ತೆ. ಯಾವುದೇ ಯೂನಿಟ್ ಕೊಟ್ಟಿರಲಿ, ಸೆಂಟಿಮೀಟರ್, ಮೀಟರ್, ವಾಲ್ಯೂಮ್ಗೆ ಕ್ಯೂಬು, ಏರಿಯಾಗೆ ಸ್ಕ್ವಯರ್. ಸೊ ಇಷ್ಟು ಮಾಡೋಕ್ಕೆ ನಮಗೆ ಗೊತ್ತಿದ್ರೆ ಈಸಿ, ವೆರಿ ಈಸಿ. ಆಕ್ಚುಲಿ ಇದು ತುಂಬ ಏನು ಕಷ್ಟದ ಪ್ರಾಬ್ಲಮ್ ಅಲ್ಲ. ಜಸ್ಟ್ ಕಾನ್ಸೆಪ್ಟ್ ಗೊತ್ತಿದ್ದು, ಫಾರ್ಮುಲಾಸ್ ಗೊತ್ತಿದ್ಬಿಟ್ರೆ ನಮಗೆ ಇಷ್ಟೇ. ಇಷ್ಟಕ್ಕೆ ವಿಲ್ ಗೆಟ್ 4 ಮಾರ್ಕ್ಸ್. 4 ಮಾರ್ಕ್ಸು ನಿಮ್ಮ ಪಾಕೆಟ್ ಒಳಗೆ ಬಿದ್ದಿರುತ್ತೆ ಬಂದು. ಸೊ ಈ ಫಾರ್ಮುಲಾಗಳನ್ನ ಪ್ರಾಕ್ಟೀಸ್ ಮಾಡಿ. ಇನ್ನೊಂದೇನಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್ ನ ಯು ಶುಡ್ ಸಾಲ್ವ್. ಏನಿಗೆ ಗೊತ್ತಾ, ದಿಸ್ ವಿಜುವಲೈಸೇಷನ್ ಇಟ್ ಶುಡ್ ಇಂಪ್ರೂವ್. ಎಕ್ಸಾಮ್ ಬರೋಷ್ರೊಳಗೆ ಯಾವುದೇ ಕ್ವಶನ್ ಕೊಟ್ಟರು ನಿಮಗೆ ಕಣ್ಣು ಮುಂದೆ ಪಿಕ್ಚರ್ ಕಾಣಿಸ್ಬೇಕು. ಒಂದು ಸಿಲಿಂಡರ್ ಅಂದ್ರೆ ಒಂದು ಸಿಲಿಂಡರ್ ಬರ್ಬೇಕು ಕಣ್ಣು ಮುಂದೆ, ಅದ್ರ ಮೇಲೆ ಒಂದು ಕೋನ್ ಅಂದ್ರೆ ಸಿಲಿಂಡರ್ ಮೇಲೆ ಕೋನ್ ಪಿಕ್ಚರ್ ಬರಬೇಕು, ಸರ್ಫೇಸ್ ಏರಿಯಾ, ವಾಲ್ಯೂಮ್ ಎಲ್ಲ ನಿಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇರಬೇಕು. ಸೊ ಈ ತರ ಮಾಡಕ್ಕಾಗ್ಬಿಟ್ರೆ, ಅಷ್ಟು ಪ್ರಾಕ್ಟೀಸ್ ಮಾಡ್ಬಿಟ್ರೆ ನೀವು, ನಮಗೆ ಈ ಪ್ರಾಬ್ಲಮ್ ತಲೆನೋವೇ ಅಲ್ಲ. ಕೆಲವೊಬ್ರಿಗೆ ಕಷ್ಟ ಆಗ್ಬೋದು. ಏನಕ್ಕೆ ಕಷ್ಟ ಅಂದ್ರೆ ಆ ವಿಜುವಲೈಸೇಷನ್ ಕಷ್ಟ ಆಗ್ತಿರುತ್ತೆ. ನೀವು ಆ ವಿಜುವಲೈಸೇಷನ್ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಬಿಡಿ, ಇಟ್ ವಿಲ್ ಬಿ
ಆಸ್ ಈಸಿ ಆಸ್ ಈಟಿಂಗ್ ಅ ಪೀಸ್ ಆಫ್ ಕೇಕ್, ಅಷ್ಟು ಈಸಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಪ್ರಾಬ್ಲಮ್ ಇದೆ, ಆರ್ ಅಂತೇಳಿ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದಟ್ ಐ ವಿಲ್ ಅಪ್ಲೋಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ಗೋ ಪ್ಲೀಸ್ ವಾಚ್ ದಟ್ ಆಲ್ಸೋ. ಐ ವಿಲ್ ಗಿವ್ ಫ್ಯೂ practice questions as I told in the end of this video as well as in the next video. ಆದಷ್ಟು ಪ್ರಾಬ್ಲಮ್ಸ್ ಗಳನ್ನ ಕೊಡ್ತೀನಿ. ಯು ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್, ಯು ವಿಲ್ ಬಿಕಮ್ ಪರ್ಫೆಕ್ಟ್ ಇನ್ ದಿಸ್ ಕಾನ್ಸೆಪ್ಟ್. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸ್ಟೇ ಟ್ಯೂನ್ಡ್.